ಸಭೆ ಅಧಿವೇಶನ ಆದಮೇಲೆ ನಮ್ಮ ಈ ಮನೆಯಲ್ಲಿ ಶಾಸಕರಾಗಿದ್ದಂಥ ನಾಗನಗೌಡ ಕಂದಕೂರ ಇವರು ನಿಧನರಾಗಿದ್ದಾರೆ. ಜೊತೆಗೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಇವರು ಹೆಸರಾಂತ ಸಾಹಿತಿ, ಜಾನಪದ ತಜ್ಞ. ಇವರಿಬ್ಬರು ಕೂಡ ನಮ್ಮನ್ನು ಅಗಲಿದ್ದಾರೆ ಇತ್ತೀಚೆಗೆ. ನೀವು ಅವರ ಆತ್ಮಕ್ಕೆ ಶಾಂತಿ ಕೋರಲಿಕ್ಕೋಸ್ಕರ ಒಂದು ನಿರ್ಣಯವನ್ನು ಇಲ್ಲಿ ಮಂಡಿಸಿದ್ದೀರಿ. ಆ ನಿರ್ಣಯವನ್ನು ಬೆಂಬಲಿಸಿ ಇವರು ಈವರೆಗೂ ಕೂಡ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ನಾನು ಕೂಡ ನಿಮ್ಮ ಜೊತೆ ಕೈ ಧ್ವನಿ ಕೂಡಿಸ್ತಾ ಇದ್ದೇನೆ. ನಾಗನಗೌಡ ಕಂದಕೂರ ಅವರು ಭಾಳ ವರ್ಷ ನಮ್ಮ ಜೊತೆಯಲ್ಲಿದ್ದವರು, ಅಂದರೆ ಜನತಾ ಪರಿವಾರದಲ್ಲಿದ್ದವರು. ಅವರು ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದರು. ಆಮೇಲೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದರು. ಆರೋಗ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡಿದರು. ಇಡೀ ಬದುಕಿನ ಉದ್ದಕ್ಕೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಜನಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡಿದಂಥವರು. ಅವರು 18ರಿಂದ 23ರವರೆಗೆ ಈ ಮನೆಯ ಶಾಸಕರಾಗಿದ್ದರು. ಭಾಳ ನಿಷ್ಠಾವಂತ ರಾಜಕಾರಣಿಯಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನೆನಪು ಮಾಡ್ಕೋಬೇಕಾಗ್ತದೆ. ಅವರು 2023ರಲ್ಲಿ ಚುನಾವಣೆಗೆ ನಿಲ್ಲಲಿಲ್ಲ. ಯಾಕಂದರೆ ವಯಸ್ಸಾದ ಕಾರಣ ಮತ್ತು ಆರೋಗ್ಯ ಇವೆಲ್ಲ ಕಾರಣಗಳಿಂದ ಅವ್ರ ಮಗನನ್ನು ಶಾಸಕರಾಗಿ ಮಾಡಿ ಈ ಮನೆಗೆ ಕಳಿಸಿದ್ದಾರೆ. ಸೊ ಅವರ ಕುಟುಂಬ, ಇಡೀ ಕುಟುಂಬ ಆ ಭಾಗದಲ್ಲಿ ಗುರುಮಿಟಿಕಲ್ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಅವರದೇ ಆದಂಥ ಛಾಪನ್ನು ಹೊಂದಿದ್ದರು, ರಾಜಕೀಯ ಪ್ರಭಾವವನ್ನು ಹೊಂದಿದ್ದರು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ನಿಧನದಿಂದ ನಷ್ಟ ಆಗಿದೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಪ್ರೊಫೆಸರ್ ಅಮೃತ ಸೋಮೇಶ್ವರ ಇವರು ವಿದ್ವಾಂಸರಾಗಿದ್ದರು, ಹಿರಿಯ ಸಾಹಿತಿಯಾಗಿದ್ದರು, ಆಮೇಲೆ ಜಾನಪದ ತಜ್ಞರಾಗಿದ್ದರು. ಇವರು ನಮ್ಮನ್ನು ಅಗಲಿದ್ದಾರೆ. ಇವರು ಕನ್ನಡ MA ಮಾಡಿಕೊಂಡು ಕನ್ನಡ ಲೆಕ್ಚರರ್ ಆಗಿದ್ದರು. ಹಾಗೆ ಕನ್ನಡ ಮತ್ತು ತುಳು ಭಾಷೆ ಎರಡರಲ್ಲೂ ಕೂಡ ಅವರು ವಿದ್ವಾಂಸರಾಗಿದ್ದರು ಅಂತಕ್ಕಂಥದ್ದನ್ನು ಇವತ್ತು ನೆನಪಬೇಕಾಗ್ತದೆ. ಅವರಿಗೆ ಯಕ್ಷಗಾನ, ತುಳು ಮತ್ತು ಭೂತಾರಾಧನೆಯಲ್ಲಿ ವ್ಯಾಪಕವಾದಂಥ ಸಂಶೋಧನೆಯನ್ನು ನಡೆಸಿದರು. ಸೊ ಹಾಗಾಗಿ ಆ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಆಮೇಲೆ ತಂಬಿಲ ಮತ್ತು ರಂಗೀತ ಅಂತಕ್ಕಂಥ ನಾಟಕಗಳನ್ನು ಕೂಡ ರಚನೆ ಮಾಡಿದ್ದರು. ಮತ್ತು ಅನೇಕ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದು. ನಾನು ಆ ಪ್ರಶಸ್ತಿಗಳನ್ನೆಲ್ಲ ಪ್ರಸ್ತಾಪ ಮಾಡೋಕ್ಕೆ ಹೋಗೋದಿಲ್ಲ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಭಾಷಾ ಸಮ್ಮಾನ್ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ಅವರಿಗೆ ಸಿಕ್ಕಿದ್ದು. ಅಂದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದರು. ಒಬ್ಬ ಹಿರಿಯ ಸಾಹಿತಿಯನ್ನು ಇವತ್ತು ನಾವು ಕಳ್ಕೊಂಡಿದ್ದೀವಿ. ಅವರಿಗೆ ಡಾಕ್ಟರೇಟ್ ಪದವಿನೂ ಕೂಡ ಮಂಗಳೂರು ವಿಶ್ವವಿದ್ಯಾಲಯ ಕೊಟ್ಟಿತ್ತು. ಅವರ ಸಾಧನೆಯನ್ನು ಪರಿಗಣಿಸಿ
ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಅವರಿಗೆ ಡಾಕ್ಟರೇಟ್ ಪದವಿಯನ್ನು ಕೂಡ ಕೊಟ್ಟಿತ್ತು. ಅಂಥವರು ನಮ್ಮನ್ನು ಅಗಲಿದ್ದಾರೆ. ಅವರ ನಿಧನದಿಂದ ಸಾಹಿತ್ಯ, ಜಾನಪದ, ಯಕ್ಷಗಾನ, ಸಂಶೋಧನಾ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥದ್ದನ್ನು ಇವತ್ತು ನಾವು ಸ್ಮರಿಸ್ಕೋಬೇಕಾಗ್ತದೆ. ಇವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ನಾನು ಈ ನಿರ್ಣಯವನ್ನು ಬೆಂಬಲಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಕಳೆದ ಬೆಳಗಾಂ ಅಧಿವೇಶನ ಮತ್ತು ಈ ಬೆಂಗಳೂರು ಅಧಿವೇಶನದ ಮಧ್ಯೆ ಇಬ್ಬರು ಮಹನೀಯರು